ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಓಮ್ಸ್ ಲಾ ನೋಡೋಣ. ನಾವು ಓಮ್ಸ್ ಲಾ ನೋಡೋದಕ್ಕಿಂತ ಮುಂಚೆ ಲಾಸ್ಟ್ 2 ವಿಡಿಯೋಸಲ್ಲಿ ಏನು ಬೇಸಿಕ್ಸ್ ಕಲ್ತಿದ್ದೀವಲ್ಲ ಎಲೆಕ್ಟ್ರಿಸಿಟಿ ಬಗ್ಗೆ, ಅದೊಂದ್ಸಲಿ ಡೀಟೇಲಾಗಿ ನೋಡೋಣ. ಸೊ ಎಲೆಕ್ಟ್ರಿಸಿಟಿ ಅಂದ್ರೇನು? ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ಎಕ್ಸ್ಪೀರಿಯನ್ಸ್ಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಚಾರ್ಜ್. ಚಾರ್ಜ್ ಎಲ್ಲಿರುತ್ತೆ? ದಟ್ ಈಸ್ ಆನ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ? ಆಟಮ್ನ ಸುತ್ತ ಆರ್ಬಿಟಲ್ಲಿ ಸುತ್ತಾ ಇರುತ್ತೆ. ಸೊ ಈ ಎಲೆಕ್ಟ್ರಾನಲ್ಲಿ ನಮಗೆ ಚಾರ್ಜ್ ಇರುತ್ತಲ್ವಾ? ಸೊ ವಾಟ್ ಈಸ್ ದ ಮೆಜರ್ ಆಫ್ ಚಾರ್ಜ್ ಆನ್ ಎಲೆಕ್ಟ್ರಾನ್? ಎಲೆಕ್ಟ್ರಾನ್ ಕ್ಯಾರೀಸ್ ದ ಲೀಸ್ಟ್ ಅಮೌಂಟ್ ಆಫ್ ಚಾರ್ಜ್ ಕ್ಯಾನ್ ಬಿ ಮೆಜರ್ಡ್. ಅದೆಷ್ಟಿರುತ್ತೆ ಅಂದರೆ 1.6 ಇಂಟು ಸ್ಪೆಷಲ್ ದಟ್ ಈಸ್ -1.6 ಇಂಟು 10⁻−19 ಕೂಲಂಬ್ ಆಫ್ ಚಾರ್ಜ್ ಇರುತ್ತೆ ಈಚ್ ಎಲೆಕ್ಟ್ರಾನಲ್ಲಿ. ಅದೇ ನಮಗೆ 1 ಕೂಲಂಬ್ ಆಫ್ ಚಾರ್ಜ್ ಬೇಕು ಅಂತ ನಮಗೆ ಒಟ್ಟಾಗಿ 6.25 ಇಂಟು 10⁻18 ಎಲೆಕ್ಟ್ರಾನ್ಸ್ ಬೇಕು. ಅವಾಗ ನಮಗೆ ಅದು 1 ಕೂಲಂಬ್ ಚಾರ್ಜ್ ಆಗುತ್ತೆ. ಪೇರ್ ನಂಬರ್ಸ್ ವೆರಿ ಇಂಪಾರ್ಟೆಂಟ್ ಆಗಿ. ಹಾಗೆ 1 ಆಂಪಿಯರ್ ಕರೆಂಟ್ ಅಂದರೆ ಏನು ಅಂತ ಗೊತ್ತಿತ್ತು ನಮಗೆ. ಸೊ 1 ಆಂಪಿಯರ್ ಕರೆಂಟ್ ಆಗಲಿಕ್ಕೆ 1 ಕೂಲಂಬ್ ಆಫ್ ಚಾರ್ಜ್ ಅಂದರೆ ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಒಂದು ಕಂಡಕ್ಟ್ರಲ್ಲಿ 1 ಸೆಕೆಂಡಲ್ಲಿ ಪಾಸ್ ಆಗಬೇಕು ಅಲ್ವಾ? ಅದನ್ನು ನಾವು 1 ಆಂಪಿಯರ್ ಅಂತ ಕರಿತೀವಿ. ಇದ್ರ ಫಾರ್ಮುಲಾ ಬಂದ್ಬಿಟ್ಟು ಕರೆಂಟ್ ಇಸ್ ಈಕ್ವಲ್ ಟು ದ ಚಾರ್ಜ್ ಇಸ್ ರೆಪ್ರೆಸೆಂಟೆಡ್ ಬೈ ಕ್ಯೂ ಡಿವೈಡೆಡ್ ಬೈ ಟೈಮ್, ಸೆಕೆಂಡ್ಸಲ್ಲಿ ಇದೆ ಅಲ್ವಾ, ಟೈಮ್ ಇಟ್ ಇಸ್. This is the formula to find out the current in the circuit using the charges and the time. Next, ಸರ್ಕ್ಯೂಟ್ ಅಲ್ಲಿರುವ ವೋಲ್ಟೇಜ್ ಎಷ್ಟಿದೆ ಅಂತ ಚೆಕ್ ಮಾಡೋಕೆ ಅದರಲ್ಲೂ ನಾವು 1 ವೋಲ್ಟ್ ಅಂತ ಹೇಳಿದ್ರೆ ಸರ್ಕ್ಯೂಟಲ್ಲಿ ಅಲ್ಲಿ 1 ಜೌಲ್ ಆಫ್ ವರ್ಕ್ ಡನ್ ರಿಕ್ವೈರ್ಡ್ ಇರುತ್ತೆ ಟು ಪುಷ್ 1 ಕೂಲಂಬ್ ಆಫ್ ಚಾರ್ಜ್ ಇನ್ ಅ ಸರ್ಕ್ಯೂಟ್. ಆಗ ನಾವು ಅದನ್ನು 1 ವೋಲ್ಟ್ ಚಾರ್ಜ್ ಅಂತ ಕರಿತೀವಿ. ಇದ್ರ ಫಾರ್ಮುಲಾ ಏನಾಗುತ್ತೆ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಈಕ್ವಲ್ ಟು ವಿ ರೆಪ್ರೆಸೆಂಟೆಡ್ ಬೈ ವಿ, ದೆನ್ the work done is W divided by the charges are represented by Q. These are the two formulas. Very basic. ನಮಗೆ ಕರೆಂಟ್ ಅಂದರೆ ಗೊತ್ತಿತ್ತು. ದೀಸ್ ಆರ್ ದ ಫ್ಲೋ ಆಫ್ ಚಾರ್ಜ್. ಫ್ಲೋ ಆಫ್ ಚಾರ್ಜ್ ಎಸ್ಪೆಷಲಿ ಈ ಕೇಸಲ್ಲಿ ಚಾರ್ಜ್ ಯಾವುದ್ರಲ್ಲಿ ಇರುತ್ತೆ? ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾಗಿ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತಲೇ ಕರಿಬೇಕು. ಆಯಿತಾ? ಸಿಮಿಲರ್ಲಿ ವೋಲ್ಟೇಜ್ ಅಂದರೆ ಏನು? ದಿಸ್ ಇಸ್ ದ ಡ್ರೈವಿಂಗ್ ಫೋರ್ಸ್. ಆಗ್ತಿದೆಯಾ? ಸೊ ದಿಸ್ ಇಸ್ ದ ಡ್ರೈವಿಂಗ್ ಫೋರ್ಸ್ ಆರ್ ಪುಷಿಂಗ್ ಫೋರ್ಸ್ ಫಾರ್ ದ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ನ ಯಾರು ಪುಷ್ ಮಾಡ್ತಾ ಇರುತ್ತೆ? ಈ ಸರ್ಕ್ಯೂಟಲ್ಲಿರುವ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಲ್ವೇಸ್ ವಿ ಮೆಜರ್ ಬಿಟ್ವೀನ್ 2 ಪಾಯಿಂಟ್ಸ್. ಇದು ನಿಮಗೆ ಗೊತ್ತಿರಬೇಕು. ಕರೆಂಟ್ ಈಸ್ ಮೆಜರ್ಡ್ ಅಟ್ ಸಿಂಗಲ್ ಪಾಯಿಂಟ್ ಇನ್ ಅ ಸರ್ಕ್ಯೂಟ್. ಫೈನ್. ಹಾಗಾದರೆ ಓಮ್ಸ್ ಲಾ ಏನು ಹೇಳುತ್ತೆ ನೋಡೋಣ. ಓಮ್ಸ್ ಲಾಗಿಂತ ಮೊದಲು ನಾವು ಈ ಚಾಪ್ಟರ್ಲ್ಲಿ ಬರುವ ಎಲ್ಲ ಸಿಂಬಲ್ಸು ಮತ್ತು ಅವು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಫಸ್ಟ್ ನೋಡೋಣ. ಫಸ್ಟ್ ಒನ್ ಇಸ್ ಕ್ಯಾಪಿಟಲ್ ಐ. ಕ್ಯಾಪಿಟಲ್ ಐ ರೆಪ್ರೆಸೆಂಟ್ಸ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಹಾಗೆ ಕರೆಂಟ್ನ ನಾವು ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ? ಯೂನಿಟ್ನು ಕೂಡ ನೋಡೋಣ. ಕರೆಂಟ್ನ ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ? ಆಂಪೇರ್. ಆಂಪೇರ್ ಇಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್. ನೆಕ್ಸ್ಟ್ ಒನ್ ಇಸ್ ಕ್ಯಾಪಿಟಲ್ ವಿ. ದಿಸ್ ರೆಪ್ರೆಸೆಂಟ್ಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್. ದ ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ವೋಲ್ಟ್. ದ ಯೂನಿಟ್ ಆಫ್ ವೋಲ್ಟ್ನ ಯಾವುದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ? ಸ್ಮಾಲ್. Next one is Q. Q represents the charge. This is a unit to measure charge. Coulomb. Coulomb is represented by capitals. Next one is W. W represents work done. ಯಾವಾಗ ಬೇಕಾಗುತ್ತೆ ವರ್ಕ್ ಡನ್ನು? ಪುಷ್ ಎಲೆಕ್ಟ್ರಾನ್ಸ್ ಅಲ್ವಾ? ಸೊ ಅದನ್ನು ಯಾವುದ್ರಲ್ಲಿ ಮೆಷರ್ ಮಾಡಿದ್ವಿ? ಜೌಲ್ಸ್. ಜೌಲ್ಸ್ ಇಸ್ ರೆಪ್ರೆಸೆಂಟ್ ಬೈ ಕ್ಯಾಪಿಟಲ್. Then capital R. R represents resistance in the circuit. The unit of resistance is ohm. OH. Symbol is unique. Then we have rho. Okay. Rho represents resistivity. The resistivity of the particular material. Okay. What is the unit of resistivity? That is ohm meter. Ohm. Next one is capital P, which represents power. The unit of power is watt. The last one is H. H represents heating effect. Heating effect due to electricity. The unit of heating effect is joules again. First ನಿಮಗೆ ಸಿಂಬಲ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ದೆನ್
ನಮಗೆ ಇದೇ ಸಿಂಬಲ್ಸ್ ಯೂಸ್ ಮಾಡ್ಕೊಂಡು ಕೆಲವೊಂದು ಫಾರ್ಮುಲಾಸ್ ಡೆವಲಪ್ ಆಗಿದೆ. ಆಲ್ರೆಡಿ ನಿಮಗೆ ಒಂದೆರಡು ಫಾರ್ಮುಲಾ ಗೊತ್ತಿದೆ, ಅನದರ್ 3-4 ಫಾರ್ಮುಲಾಸ್ ಬರುತ್ತೆ, ಅಷ್ಟು ಗೊತ್ತಿದ್ರೆ ಸಾಕು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನಾವು ಓಮ್ಸ್ ಲಾ ನೋಡೋಣ. ಓಮ್ಸ್ ಲಾ ನಾನು ತುಂಬ ಸಿಂಪಲ್ ಆಗಿ ಹೇಳ್ತೀನಿ, ಮತ್ತೆ ಅದನ್ನು ಪ್ರಾಕ್ಟಿಕಲ್ ವರ್ಚುವಲ್ ಲ್ಯಾಬಲ್ಲಿ ಏನಿದೆ ಓಮ್ಸ್ ಲಾ ಅಂತ ನೋಡೋಣ. ಓಮ್ಸ್ ಲಾ ಸೇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ನಥಿಂಗ್ ಬಟ್ ವಿ voltage is directly proportional to the current. Simple. Voltage is directly proportional to current across 2 points in a circuit. Across the 2 points, if you measure the voltage, okay, voltage na measure madidre you know using the voltmeter and the current. So what happens? Using ammeter we measure. They're telling voltage is directly proportional to current. If voltage increases, current also increases. If voltage decreases, current decreases. ಅಷ್ಟೇ ಹೇಳ್ತಾರೆ. ನಿಮಗೆ ಇಷ್ಟು ಗೊತ್ತಿರಲಿ. ದೆನ್ ಇಫ್ ಯು ರಿಮೂವ್ ದ ಪ್ರೊಪೋರ್ಷನಾಲಿಟಿ, ವಿ ಈಸ್ ಈಕ್ವಲ್ ಟು ಒಂದು ಕಾನ್ಸ್ಟೆಂಟ್, ಎಲೆಕ್ಟ್ರಿಕಲ್ ಕಾನ್ಸ್ಟೆಂಟ್ ವಿ ಕಾಲ್ ದಿಸ್ ಆರ್, ದಟ್ ಈಸ್ ರೆಸಿಸ್ಟೆನ್ಸ್, ಇಂಟು ಐ. ಸೊ ದಿಸ್ ಈಸ್ ವಾಟ್ ಓಮ್ಸ್ ಲಾ ಇಸ್. ಹಾಗಾದರೆ ಈ ಕಾನ್ಸ್ಟೆಂಟ್ ಏನಿದೆ ಆರ್, ಇಟ್ ಈಸ್ ದ ರೇಷಿಯೋ ಬಿಟ್ವೀನ್ ವಿ ಆ್ಯಂಡ್ ಐ, ರೈಟ್? ಸೊ ಲೆಟ್ ಅಸ್ ಸಿ ಹೌ this is a constant in a virtual lab. ಸ್ಟೂಡೆಂಟ್ಸ್, ಇದು PHET ಅಂತ ಹೇಳಿ ವರ್ಚುವಲ್ ಲ್ಯಾಬ್ ಸಿಮ್ಯುಲೇಷನ್ಸ್. ನೀವು PHET ಅಂತ ಬರೆದ್ರೆ ಸಾಕು, ಗೂಗಲ್ ಕ್ರೋಮ್ನಲ್ಲಿ ನಿಮಗೆ ಈ ಪೇಜ್ ಬರುತ್ತೆ. ಇದರಲ್ಲಿ ಫಿಸಿಕ್ಸ್ ಪಾರ್ಟಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರು, ಆಮೇಲೆ ಬೇಸಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕಿಟ್ ನಾನು ತೊಗೊಂಡಿದ್ದೀನಿ. ಓಕೆ, ಇದನ್ನು ಮುಂದೆ ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ತೀನಿ. ಈಗ ನಾವೊಂದು ಸರ್ಕ್ಯೂಟ್ ಡೆವಲಪ್ ಮಾಡೋಣ. ಒಂದು ಬೇಸಿಕ್ ಸರ್ಕ್ಯೂಟಲ್ಲಿ ಏನೇನಿರುತ್ತೆ? ಕಂಡಕ್ಟರ್ಸ್ ಇರುತ್ತೆ, ದೆನ್ ಒಂದು ಲೋಡ್ ಅಥವಾ ಬಲ್ಬ್ ಇರುತ್ತೆ, ಬ್ಯಾಟ್ರಿ ಆ್ಯಂಡ್ ಸ್ವಿಚ್. ಇಷ್ಟು ಇರಲೇಬೇಕು ಬೇಸಿಕ್ ಸರ್ಕ್ಯೂಟಲ್ಲಿ. ಓಕೆ, ದೆನ್ ನಾವು ಕೆಪಾಸಿಟೀಸ್ ಆಫ್ ದ ಬ್ಯಾಟ್ರಿ ನೋಡೋಣ. ಸೊ ಬ್ಯಾಟ್ರಿ ಕೆಪಾಸಿಟಿ ಏನಿದೆ 9 volts, ಅದನ್ನು ಬರೆಯೋಣ. ವೋಲ್ಟೇಜ್ ಇಸ್ ರೆಪ್ರೆಸೆಂಟೆಡ್ ಬೈ ವಿ, ಇಟ್ ಈಸ್ 9 volts. ಹಾಗೆ ಬಲ್ಬ್ದು ಕೆಪಾಸಿಟಿ ಏನಿದೆ, ಅದರದ್ದು ರೆಸಿಸ್ಟೆನ್ಸ್ ಎಷ್ಟಿದೆ? 10 ohms ಇದೆ. ಆರ್ ಇಸ್ 10 ohms. ಹಾಗಿದ್ರೆ ಸರ್ಕ್ಯೂಟಲ್ಲಿ ಕರೆಂಟ್ ಎಷ್ಟಿದೆ? ಕರೆಂಟ್ ಈಸ್ ರೆಪ್ರೆಸೆಂಟೆಡ್ ಬೈ ಐ. ಓಮ್ಸ್ ಲಾ ಏನು ಹೇಳ್ತು? ವೋಲ್ಟೇಜ್ ಆಫ್ ಎ ಸರ್ಕ್ಯೂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. ಸೊ ವೋಲ್ಟೇಜ್ ಈಸ್ ಪ್ರಪೋರ್ಷನಾಲಿಟಿನ ತೆಗೆದು ಈಕ್ವಲ್ಸ್ ಹಾಕಿದ್ರೆ ಒಂದು ಕಾನ್ಸ್ಟೆಂಟ್, ದಟ್ ಈಸ್ ಆರ್ ಇಂಟ್ರೊಡ್ಯೂಸ್ ಆಗುತ್ತೆ. ಓಕೆ, ಫಾರ್ಮುಲಾದಲ್ಲಿ. ದೆನ್ ಐ ಸೇ ವಿ ಬೈ ಐ ಈಸ್ ಈಕ್ವಲ್ ಟು ಒಂದು ಆರ್ ಕಾನ್ಸ್ಟೆಂಟ್, ಅಂದರೆ ದ ರೇಷಿಯೋ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟು ಒಂದು ಕಾನ್ಸ್ಟೆಂಟ್ ಆಗಿರುತ್ತೆ ಯಾವಾಗಲೂ ಅಂತ ಹೇಳಿದರು. ಅದನ್ನು ನಾನು ತೋರಿಸ್ತೀನಿ. ಈಗ ಕಂಡೀಷನ್ ಏನಿದೆ? ವಿ ಈಸ್ ಈಕ್ವಲ್ ಟು 9 volts, ರೆಸಿಸ್ಟೆನ್ಸ್ 10 ohms. ಅವಾಗ ಕರೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಫಸ್ಟ್ ಆ ಮೀಟ್ರಲ್ಲಿ ಕರೆಂಟ್ ರೀಡಿಂಗ್ ನೋಡೋದು, ವೋಲ್ಟ್ ಮೀಟ್ರಲ್ಲಿ ವೋಲ್ಟೇಜ್ ನೋಡೋದು, ರೈಟ್? ಸಿ ಹಿಯರ್ ವೋಲ್ಟೇಜ್ ಹ್ಯಾಸ್ 2 pins ಅಲ್ವಾ? ಅದರಿಂದ ನಮಗೆ ಗೊತ್ತಾಗುತ್ತೆ ನಾವು ವೋಲ್ಟೇಜ್ನ 2 pointsಲ್ಲಿ ಮೆಜರ್ ಮಾಡ್ತೀವಿ, ಕರೆಂಟ್ನ 1 pointಲ್ಲಿ. ಇವಾಗ ಸರ್ಕ್ಯೂಟಲ್ಲಿ ಕರೆಂಟ್ ಎಷ್ಟಿದೆ? 0 amps. ವೈ? ವೋಲ್ಟೇಜ್ ಬ್ಯಾಟ್ರಿ ಇದ್ದರೂ ಕೂಡ ಇಲ್ಲಿ ಸರ್ಕ್ಯೂಟ್ ಬ್ರೇಕ್ ಆಗಿರೋದ್ರಿಂದ ಫ್ಲೋ ಆಫ್ ಕರೆಂಟ್ ಇರೋದಿಲ್ಲ. ನೀವು ಫಸ್ಟ್ ಸ್ವಿಚ್ ಆನ್ ಮಾಡಬೇಕು. ಓಕೆ, ಈಗ ಸ್ವಿಚ್ ಆನ್ ಮಾಡಿದೆ, ಕರೆಂಟ್ ಎಷ್ಟಾಯಿತು? 0.9 amperes. ಇದನ್ನು ಬರೆಯೋಣ, 0.9 amps. ಅದೇ ರೀತಿ ವೋಲ್ಟೇಜ್ ಎಷ್ಟಿದೆ ಸರ್ಕ್ಯೂಟಲ್ಲಿ ನೋಡೋಣ, ಇಲ್ಲಿಂದ ಇಲ್ಲಿಗೆ 0. ಹೇಗೆ ಸಾಧ್ಯ? 0 ವೋಲ್ಟೇಜ್ ಇದ್ದ ಕರೆಂಟು 0 ಆಗುತ್ತಲ್ವಾ? ಯಾಕೆಂದರೆ ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಅಲ್ವಾ? ಆದರೆ ಆ್ಯಕ್ಚುಲಿ ತಪ್ಪೇನಾಗಿದೆ ಇಲ್ಲಿ ಅಂದರೆ, ನಾವು ಈ ನೀಡಲ್ನ ಸರ್ಕ್ಯೂಟ್ನ ಅದರ್ ಪಾರ್ಟಲ್ಲಿ ಇಡಬೇಕು. 9 volts ಬಂತು, ಆಗಲೇ ಯಾಕೆ 0 ಯಾಕೆ ಬಂತು ಅದನ್ನು ನಾನು ಹೇಳ್ತೀನಿ. ಸಿ, ಬ್ಯಾಟ್ರಿಯ ಇದು ನೆಗೆಟಿವ್ ಪಾರ್ಟು, ಇದು ಪಾಸಿಟಿವ್ ಪಾರ್ಟ್, ರೈಟ್? ನೋಡಿ, ನೆಗೆಟಿವ್ ಪಾರ್ಟಿಂದ ಒಂದು ವೈರು ಬಲ್ಪಿಗೆ ಹೋಗಿದೆ, ಅದೇ ರೀತಿ ಪಾಸಿಟಿವ್ ಆಫ್ ದ ಸೆಲ್ಲು ಒಂದು ಬಲ್ಪಿಗೆ ಹೋಗಿದೆ. ಹಾಗಾಗಿ ನಮಗೆ 2 ಸರ್ಕ್ಯೂಟ್ ಬರುತ್ತೆ, 2 ಪಾರ್ಟ್ ಆಫ್ ದ ವಯರ್ಸ್ ಬರುತ್ತೆ. ಈ ಕಡೆ ಒಂದು ಪಾರ್ಟ್ ಆಗುತ್ತೆ, ದೆನ್ ದ ರೈಟ್ ಸೈಡ್, ದಟ್ ಈಸ್ ಪಾಸಿಟಿವ್ ಪಾರ್ಟ್, ಆ್ಯಂಡ್ ದಿಸ್ ಈಸ್ ನೆಗೆಟಿವ್ ಪಾರ್ಟ್ ಅಂತ ಅಂದ್ಕೊಳ್ಳಿ. ಸೊ ನಮ್ಮದು ವಯರ್ಸ್ ಆಫ್ ದ ವೋಲ್ಟ್ ಮೀಟರ್ ನಾವು ಯಾವಾಗಲೂ ಒಂದು ನೀಡಲು ಲೆಫ್ಟ್ ಅಂದರೆ ನೆಗೆಟಿವ್ ಪಾರ್ಟ್ ಆಫ್ ದ ಸರ್ಕ್ಯೂಟು, ಇನ್ನೊಂದು ಪಾಸಿಟಿವ್ ಪಾರ್ಟ್ ಆಫ್ ದ ಸರ್ಕ್ಯೂಟಲ್ಲಿ ಇಟ್ಟಾಗ ಮಾತ್ರ ನಮಗೆ ಪರ್ಫೆಕ್ಟ್ ರೀಡಿಂಗ್ ಬರ್ತದೆ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಶುಡ್ ರಿಮೆಂಬರ್, ಇದು ಬ್ಲ್ಯಾಕ್ ಏನಿದೆಯಲ್ವ, ಇದು ನೆಗೆಟಿವ್ ರೀಡಿಂಗ್. ಓಕೆ, ಇಲ್ಲಿ ನೋಡಿ, ಇದು ಬ್ಲ್ಯಾಕು, ಇದು ಬ್ಲ್ಯಾಕ್ ಇಲ್ಲಿದೆ. ಸೊ ಇದು ಬ್ಲ್ಯಾಕ್ ಸೈಡಿಂದು
ದ ನೆಗೆಟಿವ್ ಪಾರ್ಟ್ಗೆ ಹೋಗಬೇಕು, ರೆಡ್ ಇರೋದು ಆ್ಯಕ್ಚುಲಿ ಪಾಸಿಟಿವ್ ಪಾರ್ಟ್ ಆಫ್ ದ ಸರ್ಕ್ಯೂಟಿಗೆ ಹೋದರೆ ರೈಟ್ ವೋಲ್ಟೇಜ್ ಬರುತ್ತೆ. ಇವಾಗ ನಾನು ಇದನ್ನು ಈ ವೈರ್ಸ್ನ ಉಲ್ಟಾ ಮಾಡ್ತೀನಿ. ಸೊ ನಾನು ನೆಗೆಟಿವ್ ನೀಡಲ್ನ ಪಾಸಿಟಿವ್ ಎಂಡಲ್ಲಿ, ಪಾಸಿಟಿವ್ ನೀಡಲ್ನ ನೆಗೆಟಿವ್ ಎಂಡಲ್ಲಿ ಇಟ್ಟರೆ ವೋಲ್ಟೇಜ್ ಏನೇನು ಬರುತ್ತೆ ನೋಡೋಣ. -9 ವೋಲ್ಟ್ಸ್ ಬಂತು. ಈಗ ರಿವರ್ಸ್ ಆಯ್ತಲ್ವಾ, ಹಾಗಾಗಿ ವೋಲ್ಟೇಜ್ ನೆಗೆಟಿವ್ ಕೂಡ ಬರುತ್ತೆ. ನಾವು ಸರಿಯಾಗಿ ರೀಡಿಂಗ್ ತೊಗೊಳ್ಳೋದು ಗೊತ್ತಿರಬೇಕು. ನಿಮಗೆ ಅವಶ್ಯಕತೆ ಇಲ್ಲ, ಬಟ್ ಇದು ಗೊತ್ತಿರಲಿ ನಿಮಗೆ. ಯಾವಾಗ ನಾವು ನೀಡಲ್ಸ್ನ ಆಪೋಸಿಟ್ ಪಾರ್ಟ್ ಆಫ್ ದ ಸರ್ಕ್ಯೂಟಲ್ಲಿ ಇಟ್ಟಾಗ ನಮಗೆ ವೋಲ್ಟೇಜ್ ನೆಗೆಟಿವ್ ಬರುತ್ತೆ. ಓಕೆ, ಇದು ಒಂದು ಸ್ವಲ್ಪ ಬೇಸಿಕ್ಸ್ ನಿಮಗೆ. ಈಗ ಓಮ್ಸ್ ಲಾ ಯಾವ ರೀತಿ ಅಪ್ಲೈ ಆಗಿದೆ ಅಂತ ನೋಡೋಣ. ನಾವು ಈ ಸರ್ಕ್ಯೂಟಲ್ಲಿ ಇಷ್ಟು ಡೇಟಾ ಸಿಕ್ಕಿದೆ ಅಲ್ವಾ, ಈ ಡೇಟಾ ಪ್ರಕಾರ ನಾವು ಓಮ್ಸ್ ಲಾ ಪ್ರಕಾರ V/I = R ಇದೆಯಲ್ವಾ, V/I ಎಷ್ಟು ಬರುತ್ತೆ ಅಂತ ನೋಡೋಣ. V/I is 9 volts divided by current is 0.9. 0.9 1 it is 10 times 9, that is 10 ohms ಅಲ್ವಾ. ಸೊ ಇದು ಆಲ್ರೆಡಿ ಬಂದಿದೆ ಅಲ್ವಾ R ನನಗೆ 10 ಅಂತ. ಓಕೆ, ದಿಸ್ ಇಸ್ ಫಾರ್ ದ ಫಸ್ಟ್ ಕಂಡೀಷನ್. ಈಗ ಇನ್ನೊಂದು ಕಂಡೀಷನ್ ತೊಗೊಳ್ಳೋಣ. ಈಗ ವೋಲ್ಟೇಜ್ ಆಫ್ ದ ಬ್ಯಾಟ್ರಿನ ನಾನು ಡಬಲ್ ಮಾಡ್ತೀನಿ. 9 ವೋಲ್ಟ್ಸಿಂದ 18 ವೋಲ್ಟ್ಸ್ ಮಾಡೋಣ. ವೋಲ್ಟ್ಸ್ ಆಯ್ತಲ್ವಾ. ಸೊ ನಮಗೆ ವೋಲ್ಟೇಜ್ 18 ವೋಲ್ಟ್ಸ್ ಆಯಿತು. ವೋಲ್ಟೇಜ್ ಈಸ್ 18 ವೋಲ್ಟ್ಸ್. ಕರೆಂಟ್ ಎಷ್ಟು ರೀಡಿಂಗ್ ತೋರಿಸ್ತಾ ಇದೆ ಇವಾಗ? ಕರೆಂಟ್ ಈಸ್ 1.8 ಆಂಪೇರ್ಸ್. ಹಾಗಾದರೆ V/I ಅಕಾರ್ಡಿಂಗ್ ಟು ದ ಓಮ್ಸ್ ಲಾ ಏನಾಗುತ್ತೆ? V ಈಸ್ 18 ಹಿಯರ್, ಕರೆಂಟ್ ಈಸ್ 1.8. 1.8 10 times is 18, again 10 ohms. ಗೊತ್ತಾಯ್ತಲ್ವಾ? ಇಲ್ಲೂ 10 ohms ಬಂತು, ಇಲ್ಲೂ ಕೂಡ 10 ohms ಬಂತು. ಅದಕ್ಕೋಸ್ಕರನೇ ಈ ಆರ್ನ ನಾವು ಕಾನ್ಸ್ಟೆಂಟ್ ಅಂತ ಕರೆಯೋದು. ಅಂಡರ್ಸ್ಟುಡ್? ಈ ರೀತಿ ವೋಲ್ಟೇಜ್ ವೇರಿ ಆಯಿತು ಅಂದರೆ ಕರೆಂಟ್ ಇಮಿಡಿಯೇಟ್ಲಿ ವೇರಿ ಆಗುತ್ತೆ. ಅದು ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇದು ಜಾಸ್ತಿ ಆದರೆ ಜಾಸ್ತಿ ಆಗುತ್ತೆ, ಕಡಿಮೆ ಆದರೆ ಕಡಿಮೆ ಆಗುತ್ತೆ. ಇಲ್ಲಿ ಹಾಗೆ ನೋಡಿ, ಇವಾಗ ಒಂದ್ಸಲ ಹಾಗೆ ನೋಡಿ, ಇಲ್ಲಿ ವೋಲ್ಟೇಜ್ ಇವಾಗ ಕಡಿಮೆ ಮಾಡ್ತಾ ಬರ್ತೀನಿ ನೋಡಿ. 1.7 ಇದೆ ಅಲ್ವಾ ಕರೆಂಟು, ವೋಲ್ಟೇಜು 17 ಇದೆ. ಈಗ ಕಡಿಮೆ ಮಾಡಿದ್ರೆ ವೋಲ್ಟೇಜ್ ಇಸ್ 15 ಪಾಯಿಂಟ್ ಸಮಥಿಂಗ್, ಕರೆಂಟ್ ಈಸ್ ಆಲ್ಸೋ 1.5. ಲೈಕ್ ದಿಸ್ ಪ್ರಪೋರ್ಷನಲಿ ಅದು ಕಡಿಮೆ ಆಗೋದು ಜಾಸ್ತಿ ಆಗೋದು ಆಗುತ್ತೆ. ನೋಡಿ, ವೋಲ್ಟೇಜ್ ಕಡಿಮೆ ಆಗ್ತಾ ಇದೆ ಅಲ್ವಾ, ದ ಗ್ಲೋ ಆಫ್ ದ ಬಲ್ಬ್ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ನೋಡಿ. ಎಸರ್ನು? ಯಾಕೆಂದರೆ ವೋಲ್ಟೇಜ್ ಕಡಿಮೆ ಇದ್ದ ಕರೆಂಟ್ ಸಪ್ಲೈ ಕಡಿಮೆ ಆಗುತ್ತೆ, ದ ಗ್ಲೋ ಕೂಡ ಕಡಿಮೆ ಆಗುತ್ತೆ. ಹಾಗೆ ಜಾಸ್ತಿ ಮಾಡಿದ್ರೆ ದ ಗ್ಲೋ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ವೋಲ್ಟೇಜ್ ಮತ್ತು ಕರೆಂಟು ಬಗ್ಗೆ ನಿಮಗೆ ಓಮ್ಸ್ ಲಾ ಹೇಳುತ್ತೆ. ಓಮ್ಸ್ ಲಾ ಅಂದರೆ ನಿಮಗೆ ಫಸ್ಟ್ ಇದು ನೆನಪು ಬರಬೇಕು. V = IR. ಫಾರ್ಮುಲಾ ಡೈರೆಕ್ಟಾಗಿ ನೆನಪಿಟ್ಕೊಳ್ಳಿ, ನಾನು ಆಮೇಲೆ ಹೇಳ್ತೀನಿ ಏನಂತ. ಸೊ ಓಮ್ಸ್ ಲಾ ಅಥವಾ ಓಮ್ಸ್ ಅಂದರೆ ಹಿ ಈಸ್ ದ ಸೈಂಟಿಸ್ಟ್. ವಾಟ್ ಡಿಡ್ ಹಿ ಸೇ? ಹಿ ಸೆಡ್ ವೋಲ್ಟೇಜ್ ಆಫ್ ಅ ಸರ್ಕ್ಯೂಟ್ ಅಕ್ರಾಸ್ 2 ಪಾಯಿಂಟ್ಸ್ ಅಲ್ವಾ. ವೋಲ್ಟೇಜ್ ನಾವು ಯಾವಾಗಲೂ ಅಕ್ರಾಸ್ 2 ಪಾಯಿಂಟ್ಸ್ ತೊಗೋತೀವಿ. ಹಾಗಾಗಿ ದಟ್ ವೋಲ್ಟೇಜ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. ಅಂದರೆ ಇನ್ ದ ಸರ್ಕ್ಯೂಟ್, ಓಕೆ, ನಮಗೆ ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ಇದೆ ಅಂತ ಇಟ್ಕೊಳ್ಳಿ. ಅಕ್ರಾಸ್ ದ 2 ಪಾಯಿಂಟ್ಸಲ್ಲಿ ನಾವು ಮೆಷರ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ದ ಬಲ್ಬ್. ದ ವೋಲ್ಟೇಜ್ ಅಕ್ರಾಸ್ 2 ಪಾಯಿಂಟ್ಸ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. ಅಂದರೆ ವೋಲ್ಟೇಜ್ ಇನ್ಕ್ರೀಸ್ ಆಯಿತು ಅಂದರೆ ಸರ್ಕ್ಯೂಟಲ್ಲಿ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. ಈ ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡೋಕ್ಕೆ ರಿಮೂವ್ ಮಾಡಿ ನಾವು ಈಕ್ವಲ್ಸ್ನ ಹಾಕಿದ್ರೆ ಒಂದು ಕಾನ್ಸ್ಟೆಂಟ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಆ ಕಾನ್ಸ್ಟೆಂಟ್ನ R ಅಂತ ಕರಿತೀವಿ, ದಟ್ ಈಸ್ ಎಲೆಕ್ಟ್ರಿಕಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ದೆನ್ I. ಸೊ ಈ ಕಾನ್ಸ್ಟೆಂಟ್ ಅಂದರೆ ಏನು? ದಟ್ ಈಸ್ V/I ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ನಾವು ಓಮ್ಸ್ ಲಾ ರಿಲೇಟೆಡ್ ಒಂದೆರಡು ಸಮ್ಸ್ ಮಾಡೋಣ. ಫಸ್ಟ್ ಎಕ್ಸಾಂಪಲ್ ಸೇಸ್, if the resistance of an electric iron is 50 ohms and a current of 3.2 amps flows through the resistance, find the voltage between 2 points ಅಂತ ಹೇಳ್ತಾರೆ. ಫಸ್ಟ್ ಏನು, ಗಿವನ್ ಡೇಟಾ ಬರೆಯೋಣ. ರೆಸಿಸ್ಟೆನ್ಸ್ R ಕೊಟ್ಟಿದ್ದಾರೆ, ದಟ್ ಈಸ್ 50 ohms. ಸಿಮಿಲರ್ಲಿ ಕರೆಂಟ್ ಕೊಟ್ಟಿದ್ದಾರೆ, I ಎಷ್ಟಿದೆ? 3.2 ಆಂಪೇರ್ಸ್. ಸೊ ವಾಟ್ ಈಸ್ ಓಮ್ಸ್ ಲಾ? V = I × R. ಓಮ್ಸ್ ಲಾ. VIP ಅಂತ ನೆನ್ಪಿಟ್ಕೊಂಡಿದ್ದೀನಿ. ಇನ್ ದಿಸ್ ಫಾರ್ಮುಲಾ ಯು ನೀಡ್ ಟು ಸಬ್ಸ್ಟಿಟ್ಯೂಟ್ ಅಷ್ಟೇ ಈ ವ್ಯಾಲ್ಯೂಸು. V ನಮಗೆ ಕಂಡುಹಿಡಬೇಕು, ದ ವೋಲ್ಟೇಜ್ ಇನ್ ದ ಸರ್ಕ್ಯೂಟ್ ಗೊತ್ತಾಗಬೇಕು. I is 50, R is 3.2. The voltage is how much? 160 volts. Understood? Potential difference or voltage in the circuit is 160 volts. Very simple.
ಒನ್ ಮೋರ್ ಸಮ್ ವಿಲ್ ಡು. ಎಕ್ಸಾಂಪಲ್ 2 ಇದೆ, ಏನಿದೆ? An EMF source of 8 volt is connected to a purely resistive electrical appliance, that is a bulb. An electric current of 2 amps flows through it. Consider the conducting wires to be resistance free. There is no resistance in the conductor. Calculate the resistance offered by the electrical appliance. ನೋಡಿ, ರೆಸಿಸ್ಟೆನ್ಸ್ ಅಲ್ಲಿ ಎರಡು ಟೈಪ್ ಇದೆ. ರೆಸಿಸ್ಟೆನ್ಸ್ ಈಸ್ ಆಫ್ ಟೂ ಟೈಪ್ಸ್, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಇಂಟರ್ನಲ್ ಅಂದರೆ ಕಂಡಕ್ಟ್ರಲ್ಲಿ ಬರೋಂಥ ರೆಸಿಸ್ಟೆನ್ಸ್ ಫಾರ್ ದ ಫ್ಲೋ ಆಫ್ ಕರೆಂಟ್. ಎಕ್ಸ್ಟರ್ನಲ್ ಅಂದರೆ ನಾವು ಒಂದು ಎಕ್ಸ್ಟ್ರಾ ಡಿವೈಸ್ನ ಕನೆಕ್ಟ್ ಮಾಡಿರ್ತೀವಿ, ದಟ್ ಈಸ್ ಎಕ್ಸ್ಟ್ರಾ. ನಾನು ರೆಸಿಸ್ಟರ್ ಆಗಿರ್ಬೋದು ಅಥವಾ ಬಲ್ಪ್ ಆಗಿರ್ಬೋದು ಅಥವಾ ಏನೋ ಒಂದು ಎಕ್ಸ್ಟ್ರಾ ಲೋಡ್ ಏನೇ ಎಕ್ಸ್ಟ್ರಾ ಕೊಟ್ಟಿರ್ತೀವಲ್ವ, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಈ ರೀತಿ ಇರುತ್ತೆ. ವೈರ್ದು ಏನಿರುತ್ತೆ ಅದನ್ನು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ವೈರ್ ಏನೂ ಇಲ್ಲ, ಝೀರೋ ಅಂತ ಹೇಳ್ತಾರೆ. ಓನ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇದೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಓಮ್ಸ್ ಲಾನಲ್ಲಿ ಕ್ಯಾಲ್ಕುಲೇಟ್ ಮಾಡೋದೇ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ನಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಕನ್ಸಿಡರ್ ಮಾಡೋದೇ ಇಲ್ಲ ನಾವು. ಓಕೆ, ಹೆನ್ಸ್ ಗಿವನ್ ಡೇಟಾ ಈಸ್ EMF ಅಂದರೆ ದಟ್ ಈಸ್ ಅಗೇನ್ ವೋಲ್ಟೇಜ್, ದಟ್ ಈಸ್ 8 volts. ಎಲೆಕ್ಟ್ರಿಕ್ ಕರೆಂಟ್ ಅಂದರೆ I ಕೊಟ್ಟಿದ್ದಾರೆ, ದಟ್ ಈಸ್ 2 amps. ವಾಟ್ ಈಸ್ ಓಮ್ಸ್ ಲಾ? V is equal to IR ಅಲ್ವಾ? We know V and I, substitute. V is 8, I is 2 into R. R we have to calculate. R is nothing but 2 ಆ ಕಡೆ ಹೋದರೆ 8/2, that is 4. ಏನು ಯೂನಿಟು? ಓಮ್ಸ್. So 4 ohms. So the electrical appliance is offering 4 ohms of resistance. Okay, simple sums ohms law ಮೇಲೆ. ನೆಕ್ಸ್ಟ್ ನಾವು ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ನೋಡೋಣ. ನಾವು ರೆಸಿಸ್ಟೆನ್ಸ್ನ ಇಂಟ್ರೊಡ್ಯೂಸ್ ಮಾಡೋದು ಸರ್ಕ್ಯೂಟಲ್ಲಿ ಬೇಸಿಕಲಿ ಬಿಕಾಸ್ ಟು ಗೆಟ್ ರಿಕ್ವೈರ್ಡ್ ಅಮೌಂಟ್ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಮತ್ತು ರಿಕ್ವೈರ್ಡ್ ಅಮೌಂಟ್ ಆಫ್ ವೋಲ್ಟೇಜ್ ಕೂಡ. ಅದನ್ನು ನಾನು ತೋರಿಸ್ತೀನಿ ಯಾವ ರೀತಿ ರೆಸಿಸ್ಟೆನ್ಸ್ ನಾವು ಸರ್ಕ್ಯೂಟಲ್ಲಿ ಹಾಕೋದ್ರಿಂದ ವೋಲ್ಟೇಜ್ ಯಾವ ರೀತಿ ವೇರಿ ಆಗುತ್ತೆ, ಕರೆಂಟ್ ಯಾವ ರೀತಿ ವೇರಿ ಆಗುತ್ತೆ ಅಂತ ನೋಡೋಣ. Thank you for watching. If you like this video, do share, like and subscribe.